ಸ್ಥಳೀಯವಾಗಿ ಬೆಳೆದ ಪ್ರಯೋಗಾಲಯದಲ್ಲಿ ರೂಪಿಸಿದ ವಜ್ರಾಭರಣ ಬ್ರಾಂಡ್ ಏರಿಯಾ ಇಂದು ಬೆಂಗಳೂರಿನ ಕೋರಮಂಗಲದಲ್ಲಿ ತನ್ನ ಹೊಸ ಎಕ್ಸ್ಪೀರಿಯೆನ್ಷಿಯಲ್ ಮಳಿಗೆ ಪ್ರಾರಂಭಿಸಿದೆ. ಈ ಅದ್ದೂರಿ ಪ್ರಾರಂಭೋತ್ಸವದಲ್ಲಿ ಖ್ಯಾತ ಕ್ರಿಕೆಟ್ ಪಟು ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮತ್ತಿತರೆ ಗಣ್ಯರು ಉಪಸ್ಥಿತರಿದ್ದರು. 2.0 ಚದರ ಅಡಿ ವಿಸ್ತೀರ್ಣದಲ್ಲಿರುವ ಈ ಹೊಸ ಮಳಿಗೆಯು ಯುವ ಕುಶಲತೆಯ ಕುರಿತು ಅರಿವನ್ನು ಹೊಂದಿರುವ ಖರೀದಿದಾರರಿಗೆ ವಿನ್ಯಾಸಪ್ರೇರಿತ ತಾಣವಾಗಿದೆ. ಕೋರಮಂಗಲ ಮಳಿಗೆಯನ್ನು ಸಂಗ್ರಾಹಕರ ಕ್ಲಬ್ ಹೌಸ್ ಎಂಬಂತೆ ರೂಪಿಸಲಾಗಿದೆ. ಇದು 3D ಡೈಮಂಡ್ ಡಿಸೈನ್ ಸ್ಟುಡಿಯೋದಂತಹ ಅನುಭವಪೂರ್ವಕ ವಲಯಗಳನ್ನು ಹೊಂದಿದ್ದು, ಅದರಲ್ಲಿ ಗ್ರಾಹಕರು ಖರೀದಿದಾರರು ಅವರದೇ ಆಭರಣಗಳನ್ನು ಸಹ ಸೃಷ್ಟಿಸಬಹುದು, ಕನ್ನಡಿಗಳ ಮುಂದೆಯೇ ಪ್ರಯತ್ನಿಸಬಹುದು ಮತ್ತು ಆಭರಣ ಧರಿಸಿದ ನೋಟಕ್ಕೆ ಪ್ರೈವೇಟ್ ಸ್ಟುಡಿಯೋ ರೂಮ್ ಕೂಡ ಹೊಂದಿದೆ. ಈ ಹೊಸ ಮೈಲಿಗಲ್ಲಿನ ಕುರಿತು ಓರಿಯಾ ಡೈಮಂಡ್ಸ್ 3 ಕ್ಯಾಪ್ಸೂಲ್ ಸಂಗ್ರಹಗಳನ್ನು ತಂದಿದೆ. ಎಲಿಮೆಂಟ್ಸ್ ಅಗ್ನಿ, ಜಲ, ವಾಯು ಮತ್ತು ಭೂಮಿಯನ್ನು ಮರುಕಲ್ಪಿಸಿದ್ದು, ಪ್ರತಿನಿತ್ಯ ಧರಿಸುವ ವಜ್ರಗಳು ಉನ್ನತ ಆಭರಣದ ಫಿನಿಶ್ ಹೊಂದಿವೆ. ಕೆಲೈಟ್ ಹಗುರ 0.8 ಗ್ರಾಂನಿಂದ 2 ಗ್ರಾಂ ಆಭರಣಗಳಿದ್ದು, ಅವುಗಳನ್ನು ಆಫೀಸ್ ವೇರ್ ಹಾಗೂ ಡಿನ್ನರ್ಗಳಿಗೆ ಧರಿಸಬಹುದು ಮತ್ತು ಲೆಗಿ ಅನ್ವೈಲ್ಡ್ ಐಜೆಜೆಯ ಪ್ರಮಾಣೀಕೃತ ವಧುವಿನ ಆಭರಣಗಳಾಗಿದ್ದು, ಅವುಗಳನ್ನು ಬಿಡುಗಡೆಯ ದಿನದಂದೇ ವಿಶೇಷವಾಗಿ ಪ್ರದರ್ಶಿಸಲಾಗುತ್ತದೆ. ಸೀಮಿತವಾದ ಕೋರಮಂಗಲ ಬಿಡುಗಡೆಯ ಆವೃತ್ತಿಯ ರಿಂಗ್ ಕೇವಲ 26 ಆಭರಣಗಳು, ಪ್ರತಿಯೊಂದು ಆಂತರ್ಯದಲ್ಲಿ ಕೆ ಅಕ್ಷರದ ಕೆತ್ತನೆ ಹೊಂದಿದ್ದು, ಬಿಡುಗಡೆಯ ಸಂದರ್ಭದಲ್ಲಿ ದೊರೆಯುತ್ತದೆ. ಈ ಉದ್ಯಮ ಮತ್ತು ಬ್ರಾಂಡ್ ವಿಸ್ತರಣೆ ಕುರಿತು ಓರಿಯಾ ಡೈಮಂಡ್ಸ್ ಸಂಸ್ಥಾಪಕಿ ಶಿಖಾ ದದಾ, ಜಯನಗರ ನಮಗೆ ವಿಶ್ವಾಸ ಹೇಗೆ ಕಾಣುತ್ತದೆ ಎಂದು ತೋರಿಸಿದೆ. ಕೋರಮಂಗಲ ನಮಗೆ ಭವಿಷ್ಯದಲ್ಲಿ ಏನಿದೆ ಎಂದು ತೋರಿಸುತ್ತಿದೆ. ನಾವು ಬರೀ ಮಳಿಗೆಯನ್ನು ಪ್ರಾರಂಭಿಸುತ್ತಿಲ್ಲ, ನಾವು ವಿನ್ಯಾಸಗಳು ಮಾತನಾಡುವ ಸಾಂಪ್ರದಾಯಿಕ ಮತ್ತು ಆಧುನಿಕ ಭಾರತದ ಅಂತರವನ್ನು ನಿರ್ಮಿಸುತ್ತಿದ್ದೇವೆ ಎಂದರು. ಇದು ನಮಗೆ ಪ್ರಾರಂಭವಷ್ಟೇ. ನಾವು ಓರಿಯಾ ಡೈಮಂಡ್ಸ್ನಲ್ಲಿ ತನ್ನ ಸುತ್ತಲಿನ ಪ್ರದೇಶಗಳ ಜನರು ಮತ್ತು ಎಲ್ಲ ವಯೋಮಾನಗಳ ಜನರಲ್ಲಿ ಅನುರಣಿಸುವ ಬ್ರಾಂಡ್ ರೂಪಿಸುವುದಲ್ಲದೆ, ಅವರು ಈ ಆಭರಣಗಳನ್ನು ಧರಿಸುವ ವಿಶೇಷ ಸಂದರ್ಭಗಳನ್ನು ರೂಪಿಸುತ್ತಿದ್ದೇವೆ ಎಂದರು. ನಮ್ಮ ಕೋರಮಂಗಲ ಮಳಿಗೆ ಪ್ರಾರಂಭದಿಂದ ನಾವು ಫೈನ್ ಜ್ಯುವೆಲ್ಲರಿಯ ಹೊಸ ಯುಗವನ್ನು ಪರಿಚಯಿಸುತ್ತಿದ್ದೇವೆ. ಓರಿಯಾ ಸಂಪೂರ್ಣ ಪಾರದರ್ಶಕತೆ, ಮಾರಾಟದ ಉದ್ದೇಶವಿಲ್ಲದ ನೈಜ ಗ್ರಾಹಕ ಸೇವೆ ಮತ್ತು ನಿಮ್ಮ ಸಮಯಕ್ಕೆ ಗೌರವ ಕೊಡುವ ತಂತ್ರಜ್ಞಾನದೊಂದಿಗೆ ನಿರ್ಮಾಣವಾಗಿದೆ. ಐಷಾರಾಮ ಎನ್ನುವುದು ತಕ್ಷಣವೇ ಅರಿವಾಗಬೇಕು ಎಂದು ನಾವು ಭಾವಿಸಿದ್ದೇವೆ. ನಾವು ನಮ್ಮ ಹೊಸ ಎಕ್ಸ್ಪೀರಿಯೆನ್ಸಿಯಲ್ ಸ್ಟೋರ್ ಒಳಗಡೆ ಕಾಲಿರಿಸಿದ ಕೂಡಲೇ ನೀವು ಭಿನ್ನತೆ ಅನುಭವಿಸದೆ ಇದ್ದಲ್ಲಿ ನಾವು ವಿಫಲರಾದಂತೆಯೇ ಎಂದು ಓರಿಯಾ ಡೈಮಂಡ್ಸ್ ಸಹ ಸಂಸ್ಥಾಪಕ ಸಾದ್ ಸಲ್ಮಾನ್ ಹೇಳಿದರು. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್ ಟು ಯು ಆಲ್. ಅಂಡ್ ನಾನು ಇಲ್ಲಿ ಓರಿಯಾ ಡೈಮಂಡ್ ಶೋರೂಮ್ ಬಂದೀನಿ. ಇನಾಗ್ರೇಷನ್ ಆಫ್ ದಿಸ್ ಓರಿಯಾ ಡೈಮಂಡ್ಸ್ ಇಲ್ಲಿ ಕೋರಮಂಗಲದಲ್ಲಿ, and this is the second one in Bangalore, and the first one is in Jayanagar. So I'm really honored to be here. Illi Aurea Diamonds avara ondu shop nalli hage Aurea antandre it's a chosen one anta. So I think it's just a lovely showroom, lovely shop. So I think everybody needs to come here and have a look at this. It has got great collection, it has got great design, and Shika and Saad are the founders of this Aurea Diamonds. So they've been extremely humble and very welcoming. Hagagi ದಯವಿಟ್ಟು ಬನ್ನಿ and just have a look at this. It is amazing. ಆಮೇಲೆ what else? I mean, what interests you most ಡೈಮಂಡ್ಸ್. ಐ ಮೀನ್ ಎಲ್ಲಿ ನೋಡಿದ್ರು ನಿಮಗೆ ಡೈಮಂಡ್ಗಳೇ ಕಾಣಿಸ್ತಾ ಇದೆ, ವಜ್ರಾನೇ ಕಾಣಿಸ್ತಾ ಇದೆ. ಸೊ ಐ ಮೀನ್ ಇಟ್ ಲುಕ್ಸ್ ಗ್ರೇಟ್. ಐ ಆಮ್ ಶ್ಯೂರ್ ಒಂಥರ ಅದು ಎಲ್ಲರ ಮೇಲೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ನನ್ನ ಒಂದು ಅನಿಸಿಕೆ. So that's about it. Yeah, but it's very nice to be here. Thank you very much. This is our second store. Our first store was in Jayanagar, and this is our second store in Koramangala, much bigger and larger than the Jayanagar one. We've come up with a special collection in Koramangala. It's a K-Lite collection. We have all lightweight collection, and this is for the younger generation, the Gen Zs and the Alpha Gen Z collection, where you have to go beyond your imagination, beyond the locker. You have to feel Aurea. You have to wear each and every jewelry where you feel yourself. So it's not for you to keep it in the locker. It is for you to wear it on every day, everywhere, every occasion. Just feel it, and you will know what it is. So you will feel that you are the chosen one.
ರಾಜ್ ಸಲ್ಮಾನ್ ಅಂತ, ಕೋ-ಫೌಂಡರ್ ಅಟ್ ಆರ್ಯ ಡೈಮಂಡ್ಸ್. ಇದು ನಮ್ಮದು ಸೆಕೆಂಡ್ ಸ್ಟೋರ್. ಶಿಖಾ ಅವ್ರು ಹೇಳ್ದಂಗೆ ನಮ್ಮ ಫಸ್ಟ್ ಸ್ಟೋರ್ ಜಯನಗರಲ್ಲಿ ಇದ್ದಿದ್ದು. Second store is a larger space, more of a experiential center. We are planning to roll out 5 more stores this year, and totally 5 stores this year. And next year we are planning to have 10 more stores. So thank you everybody. I thank the media friends also for having come and covering us. And I thank Venkatesh Prasad sir for gracing the occasion and accepting to be the chief guest